ನಮಸ್ಕಾರ ಸ್ನೇಹಿತರ. ದೆಹಲಿಯಲ್ಲಿ ನಡೆದಿರುವ ಒಂದು ಹೃದಯ ವಿದ್ರಾವಕ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸುಮಾರು 11 ವರ್ಷದ ಬಾಲಕಿಯನ್ನ ಅಪಹರಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆಕೆಯನ್ನ ಹತ್ಯೆ ಮಾಡಲಾಗಿದೆ. ನೋಡಿ, ಇಂತಹ ಘಟನೆಗಳಿಗೆ ಅಂತ್ಯವೇ ಇಲ್ಲ ಅಂತ ಅನಿಸ್ಬಿಡ್ತಾ ಇದೆ. ನಮ್ಮ ದೇಶದ ಜನರಿಗೆ ಏನ್ ಆಗ್ತಾ ಇದೆ, ಇಂತಹ ಘಟನೆಗಳು ಸಾಲು ಸಾಲಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಯಾಕೆ ಈ ರೀತಿನಾದ್ರೂ ಮಾಡ್ತಾರೆ ಅಂತ ಅನಿಸ್ಬಿಡತ್ತೆ ಒಂದೊಂದು ಸಾರಿ. ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಜನರ ಅಭಿಪ್ರಾಯ, ಈತನನ್ನ ಕೊಲ್ಲಬೇಕು, ಈತನನ್ನ ಗುಂಡೇಟು ಎಲ್ಲರ ಜನರ ಸಮೂಹದಲ್ಲಿ ಹೊಡಿಬೇಕು ಅನ್ನುವಂತಹ ಅನಿಸಿಕೆಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅತ್ಯಾಚಾರದ ಪ್ರಕರಣದಲ್ಲಿ ಎಂತಹ ದೌರ್ಜನ್ಯಗಳನ್ನ ಎಸಗಿದ್ದಾರೆ ಅಂತ ಹೇಳಿಕೆನೆ ಆಗೋದಿಲ್ಲ. ಅದನ್ನ ಬಾಯಿ ಮಾತ್ಲಿ ಹೇಳಿಕ್ ಸಾಧ್ಯನೇ ಇಲ್ಲ ಸ್ನೇಹಿತರ. ಹಾಗಾದ್ರೆ ಈ ಘಟನೆ ನಡೆದಿದ್ದು ದೆಹಲಿಯಲ್ಲಿ. ಸುಮಾರು 11 ವರ್ಷದ ಬಾಲಕಿಯನ್ನ ಅಪಹರಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಹತ್ಯೆ ಮಾಡಿರುವ ಆರೋಪದ ಮೇಲೆ ಒಬ್ಬ ಕ್ಯಾಬ್ ಚಾಲಕನು ಪೊಲೀಸರು ಅವನನ್ನ ಬಂಧಿಸಿದ್ದಾರೆ. ಆತ ಕ್ಯಾಬ್ ಚಾಲಕ. ಪೊಲೀಸರ ಮಾಹಿತಿಯ ಪ್ರಕಾರ ಬಾಲಕಿಯನ್ನು ಹೌರ್ಲಿ ಎನ್ನುವಂತಹ ಪ್ರದೇಶದಿಂದ ಅಪಹರಿಸಲಾಗಿತ್ತು. ರಾತ್ರಿ ಅಂದ್ರೆ ಆ ಬಾಲಕಿಯ ಕುಟುಂಬ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಆ ಸಿಚುವೇಶನ್ ಅಲ್ಲಿ ಬಹಳ ಹೊತ್ತಿನಿಂದ ಗಮನಿಸ್ತಾ ಇರ್ತಾನಂತೆ ಅವರನ್ನ. ತದನಂತರ ರಾತ್ರಿ ಮಲ್ಕೊಂಡಿರ್ತಾರೆ. ಹಾಗೆ ಮಲ್ಕೊಳ್ತಾ ಬೆಳಗಿನ ಜಾವದಲ್ಲಿ ಸುಮಾರು 5 ಗಂಟೆ ಆಗಿರುತ್ತೆ, 5 ಗಂಟೆ ಮುಕ್ಕಾಲು ಈ ರೀತಿ ಇನ್ನೂ ಕೂಡ ಕತ್ತಲಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಆ ಬಾಲಕಿಯನ್ನ ಅಪಹರಿಸ್ಕೊಂಡು ಬಿಡ್ತಾನೆ. ಆರೋಪಿಯು ಆ ಬಾಲಕಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ತಾನೆ. ಅಲ್ಲಿ ತನಗೆ ಮನಬಂದಂತೆ ಲೈಂಗಿಕ ದೌರ್ಜನ್ಯ ಎಸಗಿದ ನಂತರ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾನೆ. ಹೌದು ಸ್ನೇಹಿತರೆ, ಈ ರೀತಿ 11 ವರ್ಷದ ಬಾಲಕಿ ಆಕೆ ಪಾಪ. ಈತ ಇಲ್ಲ ಅಂದ್ರೂ ಸಹಿತ 30 ವರ್ಷದ ಆಸುಪಾಸು ಇದ್ದಂತವನು. ತನ್ನ ಮಗಳಿನ ವಯಸ್ಸಿನವನಂದ್ರೂ ತಪ್ಪಾಗ್ಲಿಲ್ಲ, ಅಥವಾ ತನ್ನ ತಂಗಿಯ ವಯಸ್ಸಿನವಳು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಬ್ಬ ಬಾಲಕಿಯನ್ನ ಯಾವ ರೂಪದಲ್ಲಿ ಆತನು ನೋಡಿದ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಆಕೆಯನ್ನ ನಿರ್ಜನ ಪ್ರದೇಶದಲ್ಲಿ ಕರೆದುಕೊಂಡು ಹೋಯ್ತು, ದೌರ್ಜನ್ಯ ಎಸಕಿ ತದನಂತರ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಬಳಿಕ ಬಾಲಕಿಯ ಮೃತದೇಹವನ್ನ ಫರೀದಾಬಾದ್ ಗುರುಗ್ರಾಮ ರಸ್ತೆಯ ಸಮೀಪ ಎಸೆದು ಪರಾರಿ ಆಗಿಬಿಟ್ಟಿದ್ದಾನೆ. ತದನಂತರ ಬಾಡಿ ಸಿಗತ್ತೆ, ತನಿಖೆ ಆರಂಭವಾಗತ್ತೆ. ಈ ಪ್ರಕರಣದಲ್ಲಿ ಪೊಲೀಸರು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ಲಿ ಕ್ರಮವನ್ನ ಕೈಗೊಂಡು 20 ವಿಶೇಷವಾದಂತಹ ತಂಡಗಳನ್ನ ರಚಿಸ್ತಾರೆ. ಬೇರೆ ಬೇರೆ ರೀತಿಯಾದಂತಹ ತಂಡಗಳನ್ನ ರಚಿಸಿ CCTV ಒಂದು ದೃಶ್ಯಗಳನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಆಧಾರದ ಮೇಲೆ ಆರೋಪಿಯನ್ನ ಪತ್ತೆ ಕೂಡ ಹಚ್ತಾರೆ. ತದನಂತರ ಆ ಒಂದು ವ್ಯಕ್ತಿ ಪರಾರಿಯಾಗಿರ್ತಾನಲ್ಲ, ಆ ಘಟನೆ ನಡೆದ ಸುಮಾರು 6 ಗಂಟೆಯ ಒಳಗಾಗಿ ಆರೋಪಿಯನ್ನ ಬಂಧಿಸಲಾಗತ್ತೆ. ಪೊಲೀಸರು ನೋಡಿ ಎಷ್ಟು ವೇಗವಾಗಿ ಕೆಲಸ ಮಾಡಿಬಿಡ್ತಾರೆ. ಬೇರೆ ಬೇರೆ ತಂಡವನ್ನ ಮಾಡಿಕೊಂಡು CCTV ಫೋಟೋಸ್ ಗಳನ್ನ, ಇದಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ಏನೇನ್ ಕ್ರಮಗಳನ್ನ ಕೈಗೊಳ್ಳಬೇಕು ಆದಷ್ಟು ಬೇಗ ಹಿಂಜರಿಯದೆ ಪಡೆದುಕೊಂಡು ತದನಂತರ 6 ಗಂಟೆಯ ಒಳಗಾಗಿನೇ ಈ ಆರೋಪಿಯನ್ನ ಬಂಧಿಸ್ತಾರೆ. ತದನಂತರ ಆರೋಪಿ ವಿಚಾರಣೆ ವೇಳೆಗೆ ಎಲ್ಲವನ್ನು ಕೂಡ ಒಪ್ಕೊಳ್ತಾನು ಕೂಡ, ಬಾಯಿ ಬಿಡ್ತಾನು ಕೂಡ. ಯಾಕಂದ್ರೆ ಪೊಲೀಸರ ಲಾಠಿ ಚಾರ್ಜ್ ನ ಮುಂದೆ, ಅವರ ಒಂದು ಹೊಡೆತದ ಮುಂದೆ ಎಲ್ಲವೂ ಕೂಡ ಬಾಯಿ ಬಿಟ್ಟು ಬಿಡ್ತಾನೆ. ತದನಂತರ ಪೊಲೀಸರ ವಶದಿಂದ ತಪ್ಪಿಸಿಕೊಳ್ಳಿಕ್ಕೂ ಕೂಡ ಪ್ರಯತ್ನಿಸ್ತಾನಂತೆ. ಆಗ ಎನ್ಕೌಂಟರ್ ಕೂಡ ಮಾಡಲಾಗತ್ತೆ. ಆದ್ರೆ ಆ ಒಂದು ಏಟು ಕಾಲಿಗೆ ಹೋಗಿ ಗುಂಡು ಏಟು ಬಡಿಯುತ್ತೆ. ಆ ಕಾಲು ಕೂಡ ಗಾಯಗೊಳ್ಳುತ್ತೆ. ನೀವು ಸದ್ಯಕ್ಕೆ ಈಗಾಗಲೇ ವಿಡಿಯೋದಲ್ಲಿ ನೀವು ಗಮನಿಸಿರಬಹುದು. ಅದರ ಬಗ್ಗೆ ಕಿರುಚಾಡ್ತಾ ಆತನನ್ನ ಹಾಸ್ಪಿಟಲ್ಗೆ ಬಂದು ದಾಖಲೆ ಮಾಡ್ತಾರೆ. ತದನಂತರ ಈಗ ತನಿಖೆ ಎಲ್ಲವೂ ಕೂಡ ಮುಂದೆ ನಡೀತಾ ಇದೆ. ಒಪ್ಕೊಂಡಿದ್ದಾನೆ, ಈ ತಪ್ಪು ನಾನೇ ಮಾಡಿರುವುದು ಅಂತ. ಸದ್ಯಕ್ಕೆ ಈ ಘಟನೆಯ ಈ ದೃಶ್ಯವನ್ನ ಕೇಳಿ ಇಡೀ ದೇಶದಾದ್ಯಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಜನರು. ಸ್ನೇಹಿತರೆ, ಇಂತಹ ಘಟನೆಗಳಿಗೆ ಎಂಡೇ ಇಲ್ಲ ಅಂತ ಅನಿಸ್ಬಿಡ್ತಾ ಇದೆ. ಯಾವಾಗಲಾದ್ರೂ ಇಂತಹ ಘಟನೆಗಳು ಸಮಾಪ್ತಿ ಆಗತ್ತೆ. ಈಗ ನೋಡ್ತಾ ಇದ್ರಿ, ಮೊನ್ನೆ ತಾನೇ ಈಗ ಪುಣೆಯಲ್ಲಿ ಕೂಡ ಒಂದು ಘಟನೆ ಆಯ್ತು. ಈ ಕಡೆ ಹುಡುಗಿ ಕಡೆನೂ ಕೂಡ ಶ್ರೀಮಂತರು, ಹುಡುಗನ ಕಡೆನೂ ಕೂಡ ಶ್ರೀಮಂತರು 400 ಅಡಿಯ ಆಳದಲ್ಲಿ ಆತನನ್ನ ಒತ್ತಿ ಕೊಲೆ ಮಾಡಿಬಿಡ್ತಾಳೆ. ಆ ಪ್ರಕರಣ ಕೂಡ ಮೊನ್ನೆನೆ ನಡೀತು. ಜೂನ್ 18ನೇ ತಾರೀಕು ಕೊಲೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ನಿಮಗೆ ಒದಗಿಸಿಕೊಟ್ಟಿದ್ದೀವಿ.
ಸೊ ಈ ರೀತಿ ಪ್ರಕರಣಗಳು ನಮ್ಮ ದೇಶದಲ್ಲಿ ಮೇಲೆ ಮೇಲೆ ನಡೀತಾನೆ ಇರತ್ತೆ. ಸೊ ಅದಕ್ಕಾಗಿ ಇಂತಹ ಪ್ರಕರಣಗಳನ್ನ ಕೇಳಿ ಬೇಸತ್ತು ಹೋಗ್ಬಿಟ್ಟಿದೀವಿ ನಾವು ನೀವೆಲ್ಲರೂ ಕೂಡ. ಸೊ ಇಂತಹ ಒಂದು ಪ್ರಕರಣಕ್ಕೆ ಸದ್ಯಕ್ಕೆ ಆ ಕುಟುಂಬ ಇಷ್ಟೊಂದು ನೋವನ್ನ ಅನುಭವಿಸ್ತಾ ಇದೆ ಮತ್ತು ಆ ಹುಡುಗಿ ಸುಮಾರು 11 ವರ್ಷದ ಹುಡುಗಿ ಎಷ್ಟು ಚಿತ್ರಹಿಂಸೆಯನ್ನ ಅನುಭವಿಸಿರಬೇಕು, ಕತ್ತು ಕೊಯ್ದು ಕೊಂದನಂತೆ. ಸೊ ಆತನಿಗೆ ಇಂತಹ ಶಿಕ್ಷೆ ಆಗಬೇಕು. ಇದರ ಕುರಿತಾಗಿ ನಿಮ್ಮ ಕಮೆಂಟ್ ಅನ್ನ ಮಾಡಿ.